आकाशात हनुमान, पॅराशूट अशा विविध प्रकारच्या पतंगांनी भरारी घेतलेली मनोहर दृश्ये पाहायला मिळाली. पवन कनगली फाउंडेशनतर्फे संकेश्वर येथे आयोजित 7व्या वर्षाचा बेळगाव जिल्हास्तरीय पतंगोत्सव 2026 मोठ्या उत्साहात पार पडला. यावेळी आयोजक पवन कनगली यांनी सांगितले की आजची मुले पारंपरिक देशी खेळांपासून दूर जात आहेत. त्यांना पुन्हा निसर्गाच्या सानिध्यात खेळण्यास प्रवृत्त करण्याचा हा एक छोटासा प्रयत्न आहे. ಇದು ಮೊದಲು ಅಂದ್ರೆ ಸಂಕ್ರಾಂತಿಗೆ ಉತ್ತರಾಯಣ ಇರೋದ್ರಿಂದ ಈ ಸೂರ್ಯದ ಬೆಳಕು ಮೈಮ್ಯಾಗ ಬರೋ ಚರ್ಮ ರೋಗ ಆದಿದ ಹುಡುಗರಿಗೆ ಬರುವುದಿಲ್ಲ. ಸೊ ಸೈಂಟಿಫಿಕ್ ರೀಸನ್ ಐತಿ, ಧಾರ್ಮಿಕ್ ರೀಸನ್ ಅಂತೂ ಐತಿ, ಬಟ್ ಸೈಂಟಿಫಿಕ್ ಮಹತ್ವದ ಐತಿ. ಹುಡುಗರು 14ನೇ ಅಥವಾ 15ನೇ ತಾರೀಕು ಸಂಕ್ರಾಂತಿ ಬಂದ್ರೆ ಮನ್ಯಾಗ ಟಿವಿ ನೋಡ್ಕೊಂಡು ಕೊಂಡಿರ್ತಾವ. ಅವ್ರನ್ನ ಹೊರಗೆ ತರಗೋ ಸಲುವಾಗಿ ನಾವ್ ಇದನ್ನ ವಿಚಾರ ಮಾಡಿ 7 ವರ್ಷದಿಂದ ಶುರು ಮಾಡ್ಕೊಂಡು ಬಂದ್ವಿ. ವಿಶೇಷ ಈ ಸಲ ನಮ್ ಮೊದ್ಲಂದ್ರ ಆಲ್ ಇಂಡಿಯಾ ಕೈಟ್ ಫೆಡರೇಷನ್ ನಮ್ದು ರಿಜಿಸ್ಟ್ರೇಷನ್ ಆಗಿ ಅವ್ರು ನಮ್ದು ತಯಾರಿಕೆ ಮಾಡಿ ಹಾರಿಸೋದು ನಮ್ಗೆ ಬಹುತೇಕ ಒಬ್ಬರದೇವ್. ನಾವು ರಾಜ್ಯದಾಗಲಿ ದೇಶದಾಗಲಿ ಹಾರಿಸೋರು ಭಾಳ ಮಂದಿ ಅದಾರು, ಮಾಡೋರು ಭಾಳ ಮಂದಿ ಅದಾರು. ನಾವ ತಯಾರಿಕೆ ಮಾಡಿ ನಾವು ಹಾರಿಸೋದು ಅಂದ್ಕೊಳ್ಳಿ ವಿಶೇಷ ಐತಿ. ಹಿಂಗಾಗಿ ಅವ್ರ ಕೈಟ್ ಫೆಡರೇಷನ್ ಆಫ್ ಇಂಡಿಯಾದವ್ರ ನಮ್ಮನ್ನ ನಮ್ಮ ಸದಸ್ಯರು ಮಾಡ್ಕೋತಾನಂತ ಹೇಳಿ ಪಾದ ಸಲದಿಂದ ನಮ್ಮ ಏನ್ ನಾವು ಮಾಡ್ತೇವೆ ಅದನ್ನೆಲ್ಲ ಪ್ರದರ್ಶನ ಬೇರೆ ಕಡೆ ಬೇರೆ ಬೇರೆ ರಾಜ್ಯಗಳದಾಗ ಮಾಡಿಸಿ ಅಲ್ಲಿ ಹಿಂಗ್ ಶುರು ಮಾಡಿಸೋ ಈ ಮಾದರಿದಾಗ ಶುರು ಮಾಡಿಸೋ ಪ್ರಯತ್ನ ಮಾಡವ ಬಂದರ್. ಅದ ಅವ್ರ 4 ಜನ ಕೂಡ ಒಂದು ಟೀಮ್ ಮಾಡ್ಕೊಂಡ ಕೇರಳದಿಂದ ಬಂದರು. ಅವ್ರ ಎಕ್ಸ್ಪರ್ಟ್ಸ್ ಅದಾರ, ಇಂಟರ್ನ್ಯಾಷನಲ್ ಕೈಟ್ ಫ್ಲೈಯರ್ಸ್ ಅದಾರು, ಪ್ಲಸ್ ಫೆಡರೇಷನ್ ಮೆಂಬರ್ಸ್ ಅದಾರ. ಇದು ಮೊಬೈಲ್ ಅಂತೂ ಬಿಡಕ್ ಸಾಧ್ಯ ಇಲ್ಲ. ಮೊಬೈಲ್ ಬಿಡಿಸೋದು ಬಹಳ ಕಠಿಣ ಐತಿ. ಯಾಕಂದ್ರ ಅದ ದಿವಸ ಎಡಿಕ್ಟ್ ಅದಾರು. ಅದ್ರ ಮ್ಯಾಗ ಹೋಮ್ವರ್ಕು ಬರೋವನ, ಅದ್ರ ಮ್ಯಾಗ ಅಭ್ಯಾಸನು ಇರೋದನ್ನ ಅದ್ ಬಿಡ್ಸಾಕಂತೂ ಸಾಧ್ಯ ಇಲ್ಲ. ಮತ್ತ ಕಲ್ಸಾತಾರ ಒಂದೊಂದ್ ಸ್ಕೂಲ್ಗಳದಾಗ. ಮತ್ತ ಅದ ಮೊಬೈಲ್ ಇಲ್ದ ಹೆಂಗ್ ಕಲ್ಸಕ್ ಸಾಧ್ಯ? ಟೆಕ್ನಾಲಜಿಗೆ ಅದ್ ಬೇಕ, ಬಟ್ ಅದ್ರ ಜೊತೆಗೆ ಇವು ಸಹಿತ ನೆನಪು ಹಾರಬಾರ್ದಾಗಿ. ಇವನ್ ನೆನಪಾರಿ ಹೊಂಟಿದಾರ ಅಂದ್ಕೊಳ್ಳಿ, ಇವನ್ನ ಉಳಿಸ್ಬೇಕಂದ್ಕೊಳ್ಳಿ ಈ ಪ್ರಯತ್ನದಿಂದ ಮಾಡಾಕ್ತೀವಿ. कोळलबुद्धी डोंगरावर रंगीबेरंगी पतंगांनी निर्माण केलेल्या दृश्याने एक वेगळेच रंगमय जग उभे केले. हे दृश्य पाहून शालेय विद्यार्थी व पालकांनी आनंदाने जल्लोष केला. सचिन कांबळे, KMM मराठी, हुक्केरी.